ಇಲ್ಲಿ ಹಂಗೆ ಮಾಡ್ತಾರೆ ಅವರು. ನಾಳೆ ಬೆಳಗ್ಗೆ ಅವರು ನಿಲ್ಲಿಸಿ ನಾವು ಗೆಲ್ಸಿದಾಗ ಅವ್ರಿಗೆ ಪ್ರಜಾ ಸೇವೆ ಮಾಡಬೇಕು ಅನ್ನೋ ಇದಿದೆ, ಮಾಡ್ತಾರೆ ಅವರು. ಅಂದರೆ ಅವರು ಅಷ್ಟು ಹಿಂಸೆ ಅನುಭವಿಸಿದ್ದಾರೆ. ಸುಧಾಕರಿಂದ ಅವರು ಅಷ್ಟು ಹಿಂಸೆ ಅನುಭವಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು 2000 ಎಲ್ಲ ಕೊಡ್ತಾ ಇದ್ದಾರಲ್ಲ, ಅದು ಚೆನ್ನಾಗಿ ಇದಾಗಿದೆ. ಮೊದಲಿಂದ ನಮಗೆ ಮೊದಲು ಇಲ್ಲೆಲ್ಲ 1200 ಅಡಿ ಹಾಕಿದ್ರು ಬರೀ ಧೂಳು ಬರ್ತಾಯಿತ್ತು ಬೋರ್ಗಳಲ್ಲಿ. ಕೆರೆ ನೀರು ತೊಗೊಂಬಂದು ಬೆಂಗಳೂರ್ದು ಇದು ತೊಗೊಂಬಂದು ಅದೆಲ್ಲ ಬಿಟ್ಟಿರೋದ್ರಿಂದ ಇವಾಗ 200-300 ಅಡಿಗೆ ನೀರು ಬರ್ತಾಯಿದೆ. ನಾವು ರೈತರಿಗೆ ಎಲ್ಲ ಇವಾಗ 200-300 ಅಡಿಗೆ ನೀರು ಚೆನ್ನಾಗಿ ಹೊಡಿತಾ ಇದೆ. ನಾವೆಲ್ಲ ಸಂಪೃಷ್ಟಾಗಿದ್ದೀವಿ. ಅಕ್ಕಿ ಕೊಡ್ತಾ ಇದ್ದಾರೆ, ಅದರಿಂದ ಅನುಕೂಲ ಆಗಿದೆ ಸರ್. ಇದುವರೆಗೂ ಏನು ಡೆವಲಪ್ಮೆಂಟು ಚಿಕ್ಕಬಳ್ಳಾಪುರದಲ್ಲಿ ಏನು ಕಾಣಿಸ್ತಾ ಇದೆಯೋ, ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ, ಬಿ ಜೆ ಪಿಯವ್ರದ್ದು ಒಂದು 100 ಕೋಟಿನೂ ಇಲ್ಲ ಸರ್. ಅದರಲ್ಲಿ 100 ಕೋಟಿ ಪ್ರಾಜೆಕ್ಟ್ ತಂದು ನಾವು ಚಿಕ್ಕಬಳ್ಳಾಪುರದಲ್ಲಿ ಇಂಪ್ರೂವ್ ಮಾಡಿದ್ದೀವಿ ಅನ್ನೋಕ್ಕೆ ಏನು ಹೇಳ್ಕೊಳಂಗಿಲ್ಲ. ಒಂದೇ ಟರ್ಮಲ್ಲಿ ಸಿದ್ದರಾಮಯ್ಯವರು ಇದ್ದಾಗ 2500 ಕೋಟಿ ತಂದು ಸುಧಾಕರ್ ಏನು ಅಭಿವೃದ್ಧಿ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅದೇ ಕಾಣಿಸ್ತಾ ಇರೋದು. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ಅಭಿವೃದ್ಧಿ ಮಾಡಿತ್ತು ಅದು ಮಾತ್ರ ಕಾಣಿಸ್ತಾ ಇದೆ. ಇವತ್ತು ಬಿ ಜೆ ಪಿಯವ್ರದ್ದು 500 ಕೋಟಿ ತೊಗೊಂಬಂದು ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಅದರಿಂದ ನಾವು ಪ್ರದೀಪ್ ಈಶ್ವರ್ಗೆ ಇಷ್ಟ ಬೀಳ್ತಾ ಇದ್ದೀವಿ ಸರ್. ಅಲ್ಲಿ ಲಕ್ಷಾರಾಮಯ್ಯನವರು ಇವಾಗ ಕೈವಾರ ಎಲ್ಲ ನೋಡ್ಬೋದು ನೀವು, ಅವ್ರು ಹೆಂಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಏನೂ ಇರಲಿಲ್ಲ, ಫಸ್ಟ್ ಹೋದರೆ ಬೇಕೋ ಅನ್ನೋದು. ಇವಾಗ ಅವರೆಲ್ಲ ಇದು ಮಾಡಿದ್ರೆ ಇಲ್ಲಿ ಹಂಗೆ ಮಾಡ್ತಾರೆ ಅವರು. ನಾಳೆ ಬೆಳಗ್ಗೆ ಅವರು ನಿಲ್ಲಿಸಿ ನಾವು ಗೆಲ್ಸಿದಾಗ ಅವ್ರಿಗೆ ಪ್ರಜಾ ಸೇವೆ ಮಾಡಬೇಕು ಅನ್ನೋ ಇದಿದೆ, ಮಾಡ್ತಾರೆ ಅವರು. ಅವಂತಿಂಥವ್ರಿಗೆಲ್ಲ ಗೆಲ್ಸ್ಬಿಟ್ಟು ಗೆದ್ಕೊತಾರೆ, ತಿರ್ಗಿ ಹೋಗ್ತಾರೆ, ಇತ್ತ ಕಡೆ ಬರಲ್ಲ, ಮಾತಾಡ್ಸಲ್ಲ ಯಾರು. ಇಲ್ಲಿ ಹೋದ ವರ್ಷ ಬಚ್ಚೇಗೌಡ್ರಿಗೆ ಹಾಕಿ ಗೆಲ್ಸಿದ್ವಿ ಬಿ ಜೆ ಪಿಯವ್ರಿಗೆ. ಫಸ್ಟ್ ಆವತ್ತು ಎಲೆಕ್ಷನ್ ದಿವಸ ಊರು ರೌಂಡ್ಗಳು ಹಾಕ್ಕೊಂಡು ಹೋಗಿರೋ ಪಾರ್ಟಿ ಬಚ್ಚೇಗೌಡರು, ಬೆಂಡಗನಹಳ್ಳಿ ಬಚ್ಚೇಗೌಡರು. ಆವತ್ತು ರೌಂಡ್ಗಳು ಹಾಕ್ಕೊಂಡು ಹೋಗಿರೋ ಪಾರ್ಟಿ ಇನ್ನಿವಾಗೂ ಕಾಣಿಸಿಲ್ಲ, 5 ವರ್ಷ ಆಯಿತು. ಆದ್ದರಿಂದ ನಾವು ಕಾಂಗ್ರೆಸ್ಗೆ ಹಾಕೋಣ ಅಂತ ಇದು ಮಾಡ್ತಾಯಿದ್ದೀವಿ ಸರ್. ಲಕ್ಷಾರಾಮಯ್ಯನವರು 100-200% ಗಮನಿಸೋದೇನಿಲ್ಲ ಸರ್. ನಮ್ಮೂರಲ್ಲಿ ಆವಾಗೂ ಅಷ್ಟು ಟಫ್ ಆದ್ರೂ ನಾವೇನು ಕೇಳ್ಕೊಂಡಿದ್ದಕ್ಕೆ ನಮ್ಮೂರಲ್ಲಿ ಆವತ್ತು 370-80 ಓಟ್ ಹಾಕಿದ್ರು. 700 ಚಿಲ್ಲರೆ ಓಟಲ್ಲಿ 380 ಓಟು ನಮ್ಮೂರಲ್ಲಿ ಇದೆ. ಬೇರೆಯವ್ರದ್ದೆಲ್ಲ ಇನ್ನೂ ಕಮ್ಮಿ ಇದೆ. ಆವತ್ತು ಲೀಡಿಂಗ್ ಬಂದಿದೆ, ಇವತ್ತು ಲೀಡಿಂಗ್ ಬರುತ್ತೆ ಸರ್. ನಮ್ಮೂರಲ್ಲಿ ಚೆನ್ನಾಗಿ ಅನುಕೂಲ ಆಗಿದೆ ಸರ್. ಪ್ರದೀಪ್ ಈಶ್ವರು ಇನ್ನೂ ಕೆಲಸ ಕಮ್ಮಿ ಮಾಡಿರೋದು, ಮುಂದೆ ಮಾಡ್ತಾರೆ ಅಂತ ನಂಬಿಕೆ ಐತೆ ಪ್ರದೀಪ್ ಈಶ್ವರು. ಆದರೆ ಪ್ರದೀಪ್ ಈಶ್ವರು ಹೆಂಗೆ ಅಂದರೆ ಏನು, ಎಷ್ಟು ಮಾತಾಡ್ತಾನೋ ಅಷ್ಟು ಕೆಲಸ ಮಾಡ್ತಾನೆ ಅಂತ ಒಂದು ನಿಗದಿ ನಮ್ಮ ಅನುಭವ. ವರಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ಕೊಟ್ಟವ್ರೆ, ಸ್ಕೂಲ್ ಮಕ್ಳಿಗೆ ಫೀಸ್ ಕೊಟ್ಟವ್ರೆ, ಸ್ಕಾಲರ್ಶಿಪ್ ಕೊಟ್ಟವ್ರೆ, ಏನು ಬಟ್ಟೆ ಕೊಟ್ಟವ್ರೆ ಸ್ಕೂಲ್ ಮಕ್ಳಿಗೆ. ಕೈಲಾದ ಮಾತ್ರ ಈಗ ಅಮ್ಮ ಆಂಬುಲೆನ್ಸ್ಗಳು ಒಂದು 5-6 ಬಿಟ್ಟವ್ರೆ, ಜನ ಮಾಡ್ತಾವೆ. ನಮ್ಮೂರಲ್ಲಿ ಏನು 700 ಓಟ್ ಇದೆ ಚಿಲ್ಲರೆ ಐತೆ. 700 ಓಟಲ್ಲಿ 400 ಚಿಲ್ಲರೆ ನಾವು ಓಡಿಸ್ಕೊತೀವಿ. ಓಕೆ, ಕಾಂಗ್ರೆಸ್ಗೆ ಕೈಗೆ ಅಂಥ ಒಳ್ಳೆ ನಾಯಕ ಈ ಲಕ್ಷಾರಾಮಯ್ಯ. ಅಂದರೆ ಏನು, ಅವ್ರ ತಂದೆ, ಅವ್ರ ತಾತ, ಅವರೆಲ್ಲ ನಮ್ಮ ಏರಿಯಾ ಅದೇ ಚಿಕ್ಕ ಜಲ ದೊಡ್ಡ ಜಲ. ಏನು, ಅವರು ಫಸ್ಟು ದೇವನಹಳ್ಳಿಯಾಗಿದ್ದಿದ್ದು, ದೇವನಹಳ್ಳಿಯಿಂದ ಅವ್ರು ಬೆಂಗಳೂರಿಗೆ ಹೋಗಿರೋದು. ಅಂದರೆ ಮೊದಲಿನಿಂದನೂ ಅವ್ರು ಬೇಜಾನ್ ಕೆಲಸ ಮಾಡ್ಕೊಂಡು ಅವರ ಜನಸೇವೆ ಇವಾಗ ಮಾಡ್ತಾರೆ. ಅಂದರೆ ಅವರು ಅಷ್ಟು ಹಿಂಸೆ ಅನುಭವಿಸಿದ್ದಾರೆ. ಸುಧಾಕರಿಂದ ಅವರು ಅಷ್ಟು ಹಿಂಸೆ ಅನುಭವಿಸಿದ್ದಾರೆ. ಏನು, ಜನರಲ್ಲಾಗಿ ಅವ್ರ ಲೀಡರ್ಗಳಿಂದ ನಾವು ಹಿಂಸೆ ಅನುಭವಿಸಿದ್ದೀವಿ, ಇದು ನಮಗೆ ಗೊತ್ತಾಗ್ತದೆ. ಇನ್ನು ಅವರು MLA ಆಗಿದ್ದಾಗ ಅವ್ರಿಗೆ ಹಿಂಸೆ ಕೊಟ್ಟಿರಲ್ಲ. ಏನು, ಅದರಿಂದ ಅದನ್ನ ಕಾಪಾಡ್ತಾ ಮಾತಾಡ್ತಾರೆ.